ತುಲಾ ರಾಶಿಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಒಂದು ಭವಿಷ್ಯವನ್ನು ನೋಡೋದಾದ್ರೆ ನೋಡಿ, ತುಲಾ ರಾಶಿಯವರಿಗೆ 12ನೇ ಮನೆಯಲ್ಲಿ ರಾಹು ಕೇತು ಇರೋದ್ರಿಂದ ನಾನಾ ರೀತಿಯಾದಂತಹ ದುಂದು ವೆಚ್ಚಗಳು, ನಾನಾ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಮತ್ತು ಲಾಭವೂ ಕೂಡ ಇದೆ. ಅದು ಯಾವ ರೀತಿಯಲ್ಲಿ ಲಾಭವಿದೆ, ಏನೇನು ಫಲಗಳಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ತುಲಾ ರಾಶಿಯ ಒಂದು ಫಲಾನುಫಲಗಳನ್ನು ನೋಡೋದಾದ್ರೆ, ವಿಶೇಷವಾಗಿ ನೋಡಿ, ತುಲಾ ರಾಶಿಯವರು ಅಧಿಕವಾದಂತಹ ಖರ್ಚುಗಳು ಪ್ರಮುಖವಾಗಿ ಬರುವಂತಹ ಸಾಧ್ಯತೆಯು ಕೂಡ ಇದೆ ತುಲಾ ರಾಶಿಯವರಿಗೆ. ಮತ್ತು ವೃತ್ತಿಯಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂತಹ ಅನುಕೂಲವೂ ಕೂಡ ಇದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ಅನುಕೂಲಕ್ಕೆ ತಕ್ಕಂತೆ ಒಂದು ಒಳ್ಳೆ ಲಾಭವೂ ಕೂಡ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಶತ್ರುಗಳು ನಿಮಗೆ ಸಾಕಷ್ಟು ರೀತಿಯಾದಂತಹ ಒಂದು ಸಮಸ್ಯೆಗಳನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ನಿಮ್ಮ ಶತ್ರುವಿನಿಂದ ಆದಷ್ಟು ದೂರ ಇದ್ದರೆ ನಿಮಗೆ ಒಳ್ಳೆಯದು. ಹಾಗಾಗಿ ಒಂದು ಗಾದೆ ಮಾತುಂಟು, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮೈ ಮೇಲೆ ಸಿಡಿಯುತ್ತೆ ಅನ್ನುವಂಥ ಒಂದು ಗಾದೆ ಮಾತುಂಟು. ಆದರೆ ಅದರ ಒಂದು ಗಾದೆಯನ್ನು ತಿಳಿದುಕೊಂಡು ನೀವು ಆದಷ್ಟು ಎಲ್ಲರಿಂದ ದೂರ ಇದ್ದರೆ ತುಂಬ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಉದ್ಯೋಗದಲ್ಲಿ ವಿಶೇಷವಾಗಿ ನೋಡಿ, ಹೊಸ ಅವಕಾಶಗಳು ಕೂಡ ಇದೆ. ಏಕೆಂದರೆ ಬಹಳಷ್ಟು ದಿನಗಳಿಂದ ಕೆಲಸಕ್ಕೋಸ್ಕರ ನೀವು ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷ ಲಾಭ. ಓಕೆನಾ, ಬಹಳಷ್ಟು ರೀತಿಯಾದಂಥ ಲಾಭ. ಗುರುಗಳೇ, ನಾನು ಫಾರಿನ್ನಲ್ಲಿ ಸೆಟಲ್ಮೆಂಟ್ ಆಗಬೇಕು ಅಂತ ಇದ್ದೀನಿ, ಅಲ್ಲಿ ಒಂದು ಒಳ್ಳೆ ನನಗೆ ಜಾಬ್ ಸಿಗುತ್ತಾ ಅಂತ ಕೇಳುವವರಿಗೆ ವಿಶೇಷವಾದಂತಹ ಲಾಭ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಹೊಸ ದಾರಿಯನ್ನು ಹುಡ್ಕೊಳ್ತಾ ಹೋಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಆದರೆ ಸ್ವಲ್ಪ ಇದೀಗ ನಿಮ್ಮ ಒಂದು ಮನೋಬಲವನ್ನು ಬಹಳಷ್ಟು ಗಟ್ಟಿಯಾಗಿ ಇಟ್ಕೋಬೇಕಾಗುತ್ತೆ. ನೀವು ಎಷ್ಟು ಗಟ್ಟಿಯಿಂದ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಇಲ್ಲದಿದ್ದರೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಭಾಳ ಸ್ಟ್ರಾಂಗ್ ಆಗಿರಬೇಕು ಈ ತಿಂಗಳು. ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ ಅಷ್ಟು ನಿಮಗೆ ಉತ್ತಮವಾದಂಥ ಫಲವನ್ನು ಕಾಣುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಆದಷ್ಟು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮಾಡಬೇಕು. ನೀವೆಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಸ್ನೇಹಿತರಿಂದ ಲಾಭವಾಗುವಂಥ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ಅಂದರೆ ಹಿರಿಯ ಅಧಿಕಾರಿಗಳಿಂದ ಕೂಡ ನಿಮಗೆ ಸಹಾಯ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥವ್ರು. ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರೋರಿಗೆ ಈ ತಿಂಗಳು ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಏರಿಳಿತಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಮಂಗಳ ಗ್ರಹವು ಕೂಡ ಬಹಳಷ್ಟು ರೀತಿಯಾದಂತಹ ಈ ತಿಂಗಳು ಪ್ರಭಾವಿತನಾಗಿರೋದ್ರಿಂದ ನಿಮಗೆ ವ್ಯಾಪಾರದಲ್ಲಿ ವೃದ್ಧಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ. ಅಂದರೆ ಮಂಗಳನ ಪ್ರಭಾವದಿಂದ ನೀವು ಯಾರಾದರೂ ತುಲಾ ರಾಶಿಯವರು ಮಂಗಳವಾರದ ದಿನ ಹುಟ್ಟಿದ್ರೆ ಬಹಳ ಅದೃಷ್ಟಶಾಲಿಗಳು ನೀವು. ಮತ್ತು ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದರೆ ನೀವು ತುಲಾ ರಾಶಿಯವರಾಗಿದ್ದರೂ ಮಂಗಳವಾರ ಏನಾದರೂ ಹುಟ್ಟಿದ್ರೆ ನಿಮಗೆ ವಿಶೇಷವಾದಂಥ ಲಾಭ. ಅಂದರೆ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯಮದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಅಭಿವೃದ್ಧಿಯನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೌಟುಂಬಿಕ ಜೀವನದಲ್ಲಿ ನೋಡೋದಾದರೆ ಒಂದು ಒಳ್ಳೆ ಭರವಸೆ ಅನ್ನೋದು ನಿಮಗೆ ಮಕ್ಕಳ ಒಂದು ಒಳ್ಳೆ ಸೆಟಲ್ಮೆಂಟ್ ಆಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ಮಕ್ಕಳಿಂದ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸ್ನೇಹಿತರು ಬರೀ ಭರವಸೆಯ ಮಾತುಗಳನ್ನು ಹೇಳುವಂಥ ಸಾಧ್ಯತೆಯು ಕೂಡ ಇದೆ. ಅಂದರೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡ್ಕೋಬೇಕು ಅಥವಾ ಆ ಕೆಲಸದ ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆ ಕೆಲಸ ಆಗೋದಿಲ್ಲ, ಆದರೂ ಕೂಡ ನಿಮ್ಮ ಮೇಲೆ ಸ್ವಲ್ಪ ಭರವಸೆಯಿಂದ ಆ ಕೆಲಸ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ನಿಮಗೆ ಮೋಸ ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಒಂದು ತಿಂಗಳಿನಲ್ಲಿ ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು. ನೀವು ಏನೇ ತಪ್ಪುಗಳನ್ನು ಮಾಡಿದರೂ ಕೂಡ ನಿಮ್ಮ ತಪ್ಪನ್ನು ನಿಮ್ಮ ಕುಟುಂಬ ಬಹಳಷ್ಟು ಮುಚ್ಚಿಡೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಹಾಗಾಗಿ ನಿಮ್ಮ ಕುಟುಂಬದ ಸದಸ್ಯರು ಬಹಳಷ್ಟು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರಲ್ಲ, ಹಾಗೆ ಆ ಒಗ್ಗಟ್ಟಿನಲ್ಲಿ ಬಲ ಅನ್ನೋದು ಇದೆ. ಒಗ್ಗಟ್ಟಿನಲ್ಲಿ ಒಂದು ಒಳ್ಳೆ ಬಲವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನೆಲ್ಲ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಮತ್ತು ನೀವು ನಿಮ್ಮ ಗಂಡ ಆಗಿರ್ಬೋದು, ನೀವು ಹೆಂಡತಿ ಆಗಿರಬಹುದು,
ಬಹಳಷ್ಟು ಪ್ರಾಮಾಣಿಕತೆಯಲ್ಲಿ ಕೂಡ ನೀವು ಕೆಲಸವನ್ನು ಮಾಡ್ತೀರಾ. ಮತ್ತು ಸ್ವಲ್ಪ ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಸಂಬಂಧಿಕರಿಂದ ಕೆಲವಷ್ಟು ಅಪವಾದಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದನೂ ಕೂಡ ಇರಬೇಕಾಗುತ್ತೆ. ಆದರೆ ನಿಮ್ಮ ಮನೆಯ ಒಗ್ಗಟ್ಟಿನಿಂದ ಯಾವುದೇ ಒಂದು ಕಷ್ಟಗಳು ಕೂಡ ನಿಮಗೆ ಎದುರಾಗೋದಿಲ್ಲ ಅಂತ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡಿ, ದೂರ ಪ್ರಯಾಣವನ್ನು ಮಾಡೋದ್ರಿಂದ ಸಾಕಷ್ಟು ರೀತಿಯಾದಂಥ ಲಾಭ, ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರುವುದರಿಂದ ವಿಶೇಷ ಲಾಭವಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಗುರುಗಳೇ, ನೀವು ಆವಾಗಲೇ ರಾಹು ಹಾಗೂ ಕೇತು 12ನೇ ಮನೆಯಲ್ಲಿರೋದ್ರಿಂದ ಅದಕ್ಕೆ ಪರಿಹಾರ ಹೇಳಿ ಅಂತ ನೀವು ಕೇಳಿದ್ರೆ, ವಿಶೇಷವಾಗಿ ನೋಡಿ, ರಾಹು ಕೇತುವಿಗೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಹೇಳೋದಾದರೆ, ಒಂದು ಕಪ್ಪು ಎಳ್ಳನ್ನು ಶನೇಶ್ವರನಿಗೆ ದಾನ ಮಾಡಿ ನಿಮಗೆ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದರಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಸಂಬಂಧಿಕರ ನಡುವೆ ಬಹಳಷ್ಟು ಘರ್ಷಣೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಕೋರ್ಟಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳೇನಾದರೂ ಇದ್ದರೂ ಬಹಳಷ್ಟು ರೀತಿಯಾದಂಥ ಸಂಬಂಧಿಕರಿಂದ, ಬಂಧು ಮಿತ್ರರಿಂದ ಸಾಕಷ್ಟು ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಈ ಒಂದು ತಿಂಗಳಿನಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ. ಮತ್ತು ಇದು ಒಂದು ಒಳ್ಳೆ ಉತ್ತಮವಾದಂತಹ ಸಮಯ, ಮತ್ತು ನೀವು ಅಂದುಕೊಂಡಂಗೆ ಒಂದು ಒಳ್ಳೆ ಜೀವನದ ಸಂಗಾತಿಯು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಹಾಗೂ ಸಂದರ್ಭವು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಪ್ರೇಯಸಿ ಒಟ್ಟಿಗೆ ಒಂದು ಒಳ್ಳೆ ಸಮಯವನ್ನು ಕಳೆಯುತ್ತೀರಾ. ಮತ್ತು ನಿಮ್ಮ ಪತ್ನಿಯೊಟ್ಟಿಗೂ ಕೂಡ ಅಷ್ಟೇ ಒಂದು ಒಳ್ಳೆ ಸಮಯವನ್ನು ಕಳೆದು ಈ ತಿಂಗಳು ಬಹಳಷ್ಟು ರೀತಿಯಾದಂಥ ನೆಮ್ಮದಿಯನ್ನು ಇರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ. ಆದರೆ ನಾನು ಆಗಲೇ ಹೇಳ್ದಂಗೆ ದುಂದು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ತಿಂಗಳ ಆರಂಭದಲ್ಲಿ ವಿಶೇಷವಾಗಿ ನೋಡಿ ಯಾವ ರೀತಿಯಲ್ಲಿ ಲಾಭ, ಯಾವ ರೀತಿಯಲ್ಲಿ ನಷ್ಟ ಅಂತ ಹೇಳಿದ್ರೆ, ತಿಂಗಳ ಆರಂಭದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸ್ತೀರಾ. ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು, ವ್ಯಾಪಾರ ವ್ಯವಹಾರ, ಉದ್ಯಮ ಆಗಿರ್ಬೋದು. ಆದರೆ ತಿಂಗಳ ಅಂತ್ಯದಲ್ಲಿ ನಿಮಗೆ ನೀವು ಅಂದುಕೊಂಡಂಗೆ ಎಲ್ಲ ರೀತಿಯಲ್ಲಿ ಲಾಭ. ನೀವೇನಾದರೂ ತುಲಾರಾಶಿಯವರಾಗಿದ್ದರೆ, ಮಂಗಳವಾರ ಏನಾದರೂ ಇನ್ ಕೇಸ್ ನೀವು ಸಪೋಸ್ ಹುಟ್ಟಿದರೆ ನೀವು ಭಾಳಷ್ಟು ಅದೃಷ್ಟಶಾಲಿಗಳು ಕೂಡ ಹೌದು. ಅದು ತಿಂಗಳ ಅಂತ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ಆದಷ್ಟು ಸ್ವಲ್ಪ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಒಂದು ಉಷ್ಣ ಕೂಡ ನಿಮ್ಮ ದೇಹದಲ್ಲಿ ಹೆಚ್ಚಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಭಾಳಷ್ಟು ಎಚ್ಚರಿಕೆಯಿಂದ ಇದ್ದರೆ ನಿಮಗೆ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಷ್ಟು ಈ ಒಂದು ತುಲಾರಾಶಿಯ ತಿಂಗಳ ಫಲಾನುಫಲಗಳು. ಮತ್ತು ಆದಷ್ಟು ನೀವು ನಿಮ್ಮ ಜೀವನದಲ್ಲಿ ವ್ಯಾಪಾರ ವ್ಯವಹಾರ ಉದ್ಯಮದ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ವಿಶೇಷವಾಗಿ ನೋಡಿ, ನೀವು ಶುಕ್ರವಾರ ದಿನದಂದು ವಿಶೇಷವಾಗಿ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ ಮತ್ತು ಒಂದು ಒಳ್ಳೆಯ ಜೀವನವು ಕೂಡ ನಿಮಗೆ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ವಿಶೇಷವಾಗಿ ನಿಮ್ಮ ಯಾವುದೇ ಒಂದು ಒಳ್ಳೆಯ ಕೆಲಸಗಳಿಗೆ ಹೋಗ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನೀವು ಆದಷ್ಟು ನಿಮ್ಮ ಬಲಗೈಗೆ ರೆಡ್ ಕಲರ್ ಒಂದು ದಾರವನ್ನು ಹಾಕ್ಕೊಂಡು ಹೋಗಿ. ಹಾಗಾಗಿ ಶುಕ್ರ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಾನೆ, ನಿಮಗೆ ಅದು ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ. ಇಷ್ಟು ತುಲಾರಾಶಿಯ ಒಂದು ಫಲಾನುಫಲಗಳು. ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.